ಯಾಕೆ ನಮ್ಮ ರುಪಿ ವ್ಯಾಲ್ಯೂ ಡೌನ್ ಆಗ್ತಿದೆ? ಅದು ಡಿಮಾಂಡ್, ಅದು ರುಪಿ ವ್ಯಾಲ್ಯೂ ಅಂತ ಡಾಲರಿಗೆ ಅಗೇನ್ಸ್ಟ್ ಡಾಲರ್ ಅಲ್ಲಿ ಡಾಲರ್ ರಿಸರ್ವ್ ನಮ್ಮಲ್ಲಿದೆ. ನಾವು ಪರ್ಚೇಸ್ ಮಾಡುವಾಗ ಆಮೇಲೆ ಎಕ್ಸ್ಪೋರ್ಟ್ ಮಾಡುವಾಗ ಆ ವ್ಯಾಲ್ಯೂನಲ್ಲಿ ನಮಗೇನಾಗುತ್ತೆ ಅಂತ ಹೇಳಿದ್ರೆ ವ್ಯಾಲ್ಯೂಯೇಷನ್ ಮಾಡುವಾಗ ರುಪಿ ವ್ಯಾಲ್ಯೂ ಎಕ್ಸ್ಪೋರ್ಟ್ ಮಾಡೋರಿಗೆ ಒಳ್ಳೆಯದು. ನಾವು ಹಿಂದೆ ಎಕ್ಸ್ಪೋರ್ಟ್ ಮಾಡುವಾಗ ನಮಗೆ ಡಾಲರ್ ವ್ಯಾಲ್ಯೂ ಇದ್ದದ್ದು 84, ಈಗ 91 ಬಂದಿದೆ ಅಲ್ವೇನ್ರಿ? ಹೌದು, 91 ಬಂದಿದೆ. ಡಾಲರ್ 91 ಬಂದಿದೆ. ₹6 ಜಾಸ್ತಿ ಆಯ್ತಲ್ಲ, ಖುಷಿಯಾಗಿದೆ ನನಗೆ. ಇಂಪೋರ್ಟ್ ಮಾಡುವಾಗ ಮಾತ್ರ ನನಗೆ ಕಾಸ್ಟ್ಲಿ ಆಗುತ್ತೆ. ಇಂಪೋರ್ಟ್ ಮಾಡುವಾಗ ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ಇಂಪೋರ್ಟ್ ಮಾಡುವಾಗ ಕಾಸ್ಟ್ಲಿ ಆಗುತ್ತೆ. ಬಟ್ ಈಗ ಏನಾಗಿದೆ ಅಂತ ಹೇಳಿದ್ರೆ ಮೇಕ್ ಇನ್ ಇಂಡಿಯಾ ಅನ್ನುವಂಥ ಮಾತಿಗೆ ಬರುವುದಾದ್ರೆ ಸರ್, ಶ್ರೀನಿವಾಸ್ ಸರ್ ತಮ್ಮ ಹತ್ರ ಕೇಳಬೇಕು ನಾನು. ಸೊ ಕರ್ನಾಟಕ ರಾಜ್ಯ ಆ್ಯಕ್ಚುಲಿ ಚಿನ್ನ ಉತ್ಪಾದನೆಗೆ ಏಕೈಕ ರಾಜ್ಯ ಅಂತಾನೆ ಹೇಳಬಹುದು. ಹಟ್ಟಿ ಗೋಲ್ಡ್ ಮೈನಿಂಗ್ ನಮ್ಮ ಹತ್ರ ಇದೆ. ಸೊ ಅಂದರೂ ಯಾಕೆ ಈ ಥರ ಒಂದು ಸಮಸ್ಯೆ ನಮ್ಮನ್ನು ಕಾಡುತ್ತೆ? ಈಗ ನೋಡಿ, ನಮ್ಮ ಭಾರತ ದೇಶದ ಬೇಡಿಕೆ ಏನಿದೆ ಒಂದು ವರ್ಷಕ್ಕೆ, ಅದು ಸುಮಾರು 800 ಟನ್ ಚಿನ್ನ ಬೇಕಾಗುತ್ತೆ ಒಂದು ವರ್ಷಕ್ಕೆ. 800 ಟನ್? ನಮ್ಮ ಭಾರತ ಒಂದು ದೇಶದ ಬೇಡಿಕೆನೇ 800 ಟನ್ ಇರೋದು. ಅದರಲ್ಲಿ ನಮ್ಮ ಹಟ್ಟಿ ಗೋಲ್ಡ್ ಮೈನ್ ಒಂದೇ ಇಡೀ ದೇಶದಲ್ಲಿ ಈಗ ಚಿನ್ನನ ಉತ್ಪಾದನೆ ಮಾಡ್ತಾ ಇರೋದು, ಅದು ಕರ್ನಾಟಕದಲ್ಲಿದೆ. ಅವರು 15ರಿಂದ 20 ಟನ್ನು ಒಂದು ವರ್ಷಕ್ಕೆ ತೆಗಿತಾರೆ ಅಷ್ಟೇ. ನಮಗೆ ಬೇಕಾಗಿರೋ 800 ಟನ್ನಲ್ಲಿ ಇಲ್ಲಿಂದ ಒಂದು 15-20 ಟನ್ ಬಂದರೆ ಅದು ಯಾವ ಲೆಕ್ಕಕ್ಕೂ ಬರೋದಿಲ್ಲ. ಆದ್ದರಿಂದ ನಮ್ಮ ಬೇಡಿಕೆ ಏನಿದೆ ಅದು ಪೂರ್ತಿ ಆಚೆಯಿಂದನೇ ಬರಬೇಕು ಅಂತಲೇ ಹೇಳಬೇಕಾಗತ್ತೆ. ಓಕೆ, ಆಚೆಯಿಂದನೇ ಬರಬೇಕು. ಆದ ಕಾರಣದಿಂದ ಈ ಒಂದು ಬೆಲೆಯಲ್ಲಿ ಈ ಥರ ಆಗ್ತಿದೆ ಅಂತ. ಹಾಗಾದರೆ ಸರ್, ನಿಮ್ಮನ್ನು ಕೇಳೋದಾದರೆ ಚಿನ್ನದ ಬೆಲೆ ಕಡಿಮೆ ಆಗೋದೇ ಇಲ್ವಾ? ಸಾಧ್ಯತೆ ಇಲ್ಲ, ಸದ್ಯಕ್ಕೆ ಸಾಧ್ಯತೆ ಇಲ್ಲ. ಸಾಧ್ಯ ಜನ ಏನು ಮಾಡ್ತಾರೆ, ಈಗ ನಿನ್ನೆ ಬೆಲೆ ಏನಿಷ್ಟು ಅದಕ್ಕಿಂತ ಇವತ್ತು ಬೆಲೆ ಜಾಸ್ತಿ ಆಗಿದೆ. ಇವತ್ತು ನಮ್ಮ ಹತ್ರ ಸ್ವಲ್ಪ ಸೇವಿಂಗ್ಸ್ ಇದೆ, ಹೋಗಿ ಚಿನ್ನ ತಗೊಂಡು ಬಂದು, ಕಾಯಿನ್ಸ್ ಇರಲಿ ಏನೇ ಇರಲಿ ತಗೊಂಡು ಬಂದು ಒಳಗೆ ಇಟ್ಬಿಡ್ತೀನಿ ನಾನು. ಡಿಮಾಂಡ್ ಅವ್ರಿಗೆ ಏನು ಹೇಳೋದು ಗೊತ್ತಾ? ನ್ಯಾಚುರಲ್ ಡಿಮಾಂಡ್ 800 ಟನ್ಸ್ ಬೇಕಾಗುತ್ತೆ. ನ್ಯಾಚುರಲ್ ಡಿಮಾಂಡ್ ವರ್ಷಕ್ಕೆ ಎಷ್ಟು ಬೇಕಾಗುತ್ತೆ? 750ರಿಂದ 800 ಟನ್ ಬೇಕಾಗುತ್ತೆ ಅಂತೇಳಿ. ಆದರೆ ನಮ್ಮ ಸರ್ಕಾರದ ಒಂದು ಏನಿದೆ ಗೊತ್ತಾ, ಸ್ಟ್ರಾಟಜಿ ಏನಿದೆಯಾ, ಆದರೆ ಅವರ ಈ ಪರಿಸ್ಥಿತಿಯಲ್ಲಿ ಅವರು ಡಾಲರ್ನ ಮಾರಿಬಿಟ್ಟು ಚಿನ್ನ ತಗೊಳ್ತಾ ಇದ್ದಾರೆ. ಯಾಕೆಂತೇಳಿದ್ರೆ ನಾವು ಚಿನ್ನದಲ್ಲಿ ಸೇಫ್ಟಿ ಇದೆ ನಮಗೆ. ಈಗ 784 ಇದ್ದದ್ದು ಡಾಲರ್ ಬೆಲೆ 91ಕ್ಕೆ ಹೋಯ್ತಲ್ವಾ, ಮಾರ್ಬೋದು. ನನಗೆ ಹೆಚ್ಚು ಚಿನ್ನ ಬರ್ತದೆ ಆವಾಗ ಆಟೋಮೆಟಿಕ್ ಅಲ್ವಾ? ಈ ಸರ್ಕಾರದಲ್ಲಿ ಇದರ ಬಗ್ಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಚಿನ್ನ ಬೆಳ್ಳಿನಲ್ಲಿ ಸರ್ಕಾರ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ. ಇಂಪೋರ್ಟ್ ಎಷ್ಟು ರೆಸ್ಟ್ರಿಕ್ಷನ್ ಮಾಡ್ಬೋದು, ಅದು ಮಾಡಲಿಕ್ಕೆ ಇಲ್ಲಿಂದ ಫಾರಿನ್ ಎಕ್ಸ್ಚೇಂಜ್ ಹೋಗುತ್ತೆ ಅಂತ ಹೇಳೋ ದೃಷ್ಟಿಯಿಂದ ಅದು ಮಾಡ್ಬೋದು. ಬಟ್ ಎಷ್ಟು ಮಾಡ್ಬೋದು ಅಷ್ಟೇ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾವು 800 ಟನ್ನಿಗೆ ನಾವು ಲಿಮಿಟ್ ಹಾಕಿದ್ದಾರೆ. ನನಗೆ ಡಿಮಾಂಡ್ 850 ಟನ್ ಆಯಿತು. ಆವಾಗ 50 ಟನ್ ಎಕ್ಸ್ಟ್ರಾ ಬರಬೇಕಿತ್ತಲ್ಲ, ನನಗೆ ಎಲ್ಲಿಂದ ತರೋದು ನಾನು? ಅಲ್ಲ, ಸರ್ಕಾರ ರಿಸ್ಟ್ರಿಕ್ಷನ್ ಆಗಿದೆ, ಅದಕ್ಕಿಂತ ಮೇಲೆ ತರಬಾರ್ದು ಅಂತೇಳಿ. ಆವಾಗ ಏನಾಗುತ್ತೆ, ಇಂಟರ್ನಲ್ ಏನು ಜನ್ರೇಟ್ ಆಗಿದೆ ಅದಕ್ಕೆ ಜಾಸ್ತಿ ಆಗುತ್ತೆ. ಓಕೆ, ಇಟ್ಸ್ ಎ ಡಿಮಾಂಡ್ ಆ್ಯಂಡ್ ಸಪ್ಲೈ. ಈಗ ನ್ಯಾಚುರಲ್ ಡಿಮಾಂಡ್ ಎಷ್ಟಿದೆ ಮತ್ತು ಆ್ಯಕ್ಚುಲಿ ಆರ್ಟಿಫಿಷಿಯಲ್ ಡಿಮಾಂಡ್ ಎಷ್ಟಿದೆ ಗೊತ್ತಿಲ್ಲ. ಅದೆಲ್ಲ ಹೇಳಲಿಕ್ಕಾಗಲ್ಲ. ಇದೊಂದು 2 ತಿಂಗಳು 3 ತಿಂಗಳ ಮೇಲೆ ಗೊತ್ತಾಗುತ್ತೆ ಇದರ ಪರಿಸ್ಥಿತಿ ಏನಂತೇಳಿ. ಸರ್ಕಾರ ಕೂಡ ಕೈ ಹಾಕ್ಲಿಕ್ಕೆ ಬರೋದಿಲ್ಲ ಇಲ್ಲಿ. ಓಕೆ, ಯಾಕಂತೇಳಿದ್ರೆ ನಮ್ಮದು ಡಾಲರ್ ಬೆಲೆ ಜಾಸ್ತಿ ಆದರೆ ಎಕ್ಸ್ಪೋರ್ಟಲ್ಲಿ ನಮಗೆ ಒಳ್ಳೆ ಅರ್ನಿಂಗ್ ಬರ್ತದೆ. ಇಂಪೋರ್ಟ್ ಮಾಡುವಾಗ ಯಾರು ಇಂಪೋರ್ಟ್ ಮಾಡ್ತಾರೆ, ಈಗ ಚಿನ್ನ ಇಂಪೋರ್ಟ್ ಮಾಡಬೇಕಾದ್ರೂ ಹೈಯರ್ ಬೆಲೆ ಕೊಡಬೇಕು ಅವನು ಅಲ್ವಾ? 91 ರೂಪಾಯಿ ಕೊಡಬೇಕು ಅವನು. ಈಗ ಕರೆನ್ಸಿ ವ್ಯಾಲ್ಯೂ ಎಷ್ಟು ಜಾಸ್ತಿ ಆಗುತ್ತಾ ಅಷ್ಟು ಬೆಲೆ ಜಾಸ್ತಿ ಆಗುತ್ತೆ. ಓಕೆ ಸರ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನಿಮ್ಮ ಹತ್ರ ನಾನು ಕಲೆಕ್ಟ್ ಮಾಡ್ತೀನಿ. ಜಾಯ್ನ್ ಆಗಿದ್ದಾರೆ ದಿಶಾ ಮೇಡಮ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓ ಮೈ ಗೋಲ್ಡ್ ಅನ್ಸಿದ್ಯಾ ತಮಗೂ? ಓ ಮೈ ಗಾಡ್ ಹೋಗಿ ಗೋಲ್ಡ್ ಆಗಿದೆಯಾ? ಈಗ ನಾವೆಲ್ಲ ಹೇಳೋದು ಓ ಮೈ ಗೋಲ್ಡ್ ಅಂತ ಹೇಳಿ. ಓ ಮೈ ಗೋಲ್ಡ್ ಏನಪ್ಪ ಮಾಡೋದು ಅಂತ ಅನಿಸಿದೆ. ಹೌದು, ಆ್ಯಕ್ಚುಲಿ ಮ್ಯಾಮ್, ಚಿನ್ನ ನಾವು ಖರೀದಿ ಮಾಡಬೇಕಿದ್ರೆ ಮುಂಚೆ ಏನು ಮಾಡ್ತೀವಿ, ಪ್ಯಾಟ್ರನ್ನ ಹುಡುಕ್ತಾ ಇದ್ವಿ. ಈ ಪ್ಯಾಟ್ರನ್ ಚೆನ್ನಾಗಿದೆ, ಇದರಲ್ಲಿ ತುಂಬ ಡೀಟೇಲ್ ಕೆಲಸ ಇದೆ ಅಂತ. ಇವಾಗ ಹೆಂಗಾಗಿದೆ ಅಂತಂದರೆ ಅದಕ್ಕೂ ಅವರು ಮೇಕಿಂಗ್ ಚಾರ್ಜ್ ಅಂತ ಎಲ್ಲ ತೊಗೊಳ್ತಾರಲ್ಲ, ವೇಸ್ಟೇಜು ಎಲ್ಲ. ಸಿಂಪಲ್ ಡಿಸೈನ್ ಇದ್ದರೆ ಸಾಕು, ನಮ್ಮದು ದುಡ್ಡಿಗೆ ಏನು ಲಾಸ್ ಆಗಬಾರ್ದು, ಆ ಥರ ಆಭರಣಗಳನ್ನ ಕೊಂಡ್ಕೊಬೇಕು ಅಂತ ಆ ಮನಸ್ಥಿತಿಗೆ ಆಗಲೇ ಬಂದುಬಿಟ್ಟಿದ್ವಿ. ಇವಾಗ ಗೋಲ್ಡಿನ ಪ್ರೈಸ್ ಏರಿಕೆ ಆದಮೇಲಂತೂ ತೊಗೊಳ್ಲೇಬೇಕಾ, ನಿಜವಾಗ್ಲೂ ಮನೇಲಿ ಏನಾದರೂ ಸಮಾರಂಭ ಇದೆಯಾ, ಅದಕ್ಕೋಸ್ಕರ ಹೋಗ್ಬಿಟ್ಟು ತೊಗೊಂಬರ್ಬೇಕು ಅಂತ
ಆ ಒಂದು ಸ್ಥಿತಿಗೆ ಬಂದಿದ್ದೀವಿ. ಆದರೆ ಇತ್ತೀಚೆಗೆ ನಾನು ನ್ಯೂಸಲ್ಲೆಲ್ಲ ನೋಡ್ತಾ ಇದ್ದೆ, ಇದೇನೋ ಬಾಂಗ್ಲಾ ಗೋಲ್ಡ್ ಅಂತ. ಗೋಲ್ಡ್ ಥರಾನೇ ಇರುತ್ತೆ, ಅದರದ್ದು ಎಲ್ಲ ಗುಣಲಕ್ಷಣಗಳು ಗೋಲ್ಡ್ ಥರಾನೇ ಇರುತ್ತೆ, ಆದರೆ ಅದು ಗೋಲ್ಡ್ ಅಲ್ಲ. ನಮ್ಮ ಗ್ರಾಹಕರಿಗೆ ಹೆಂಗೆ ಗೊತ್ತಾಗುತ್ತೆ ಅದು ಗೋಲ್ಡ್ ಅಲ್ವೋ ಹೌದೋ ಇಲ್ವೋ ಅಂತ? ದೊಡ್ಡ ದೊಡ್ಡ ಅಂಗಡಿಗೆ ಹೋದರೆ ಅಲ್ಲಿ ನಮ್ಗೆ ಏನೋ ಒಂದು ಗ್ಯಾರಂಟಿ ಇರುತ್ತೆ. ಆದರೆ ಚಿಕ್ಕ ಚಿಕ್ಕ ಅಂಗಡಿ ಇರುತ್ತಲ್ಲ, ನಾವು ಮುಂಚಿಂದನೂ ಅವ್ರ ಅಂಗಡಿಗೆ ಹೋಗ್ತಾ ಇದ್ವಿ, ಅಥವಾ ಇನ್ಯಾವುದೋ ಒಂದು ಮನೆ ಹತ್ತಿರ ಇರೋದು, ಅಲ್ಲಿ ಹೋಗ್ಬಿಟ್ಟು ಗೋಲ್ಡ್ ತೊಗೊಳೋದಕ್ಕೂ ಭಯ. ಗೋಲ್ಡ್ ಓ ಮೈ ಗೋಲ್ಡ್ ಅಷ್ಟೇ ಅಲ್ಲ, ಓ ಮೈ ಸಿಲ್ವರು ಆಗೋಗಿದೆ. ಸಿಲ್ವರು ಒಂದು ಕಾಲ್ ಗೆಜೆ ತಗೊಳಕ್ಕೂ ಇವಾಗ ತುಂಬಾ ಹಿಂದೆ ಮುಂದೆ ಪ್ರೆಸ್ಟೀಜ್ ಆಗಿರೋದು. ನಮ್ಮನೆಲ್ಲ 1 kg ಬೆಳ್ಳಿ ಇದು ದೀಪ ಇದೆ ರೀ ಅಂತ, ಈಗ 1 kg ಬೆಳ್ಳಿ ದೀಪನ ಅನ್ನೋ ತರ ಆಗೋಗಿ. ಮೇಡಮ್, ಹಿಂದಿಂದ ಒಂದು 4 ವರ್ಷದ ಹಿಂದೆ ಯಾವ್ದಾದ್ರು ನಾಮಕರಣಕ್ಕೆ ಅಥವಾ ಯಾವ್ದಾದ್ರು ಮದುವೆಗೆ ಹೋದ್ರೆ ಬೆಳ್ಳಿ ದೀಪ ಕೊಡೋರು ಗಿಫ್ಟ್ ಆಗಿ. ಇವಾಗ ಬೆಳ್ಳಿ ದೀಪ, ಇಲ್ಲಿ ಬೆಳ್ಳಿ ಕಾಯಿನ್ ಯಾರು ಕೊಡೋದಿಲ್ಲ. ಆ ಥರ ಒಂದು ಪರಿಸ್ಥಿತಿ ಬಂದಿದೆ. ಆಮೇಲೆ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ನೀವು ಗೋಲ್ಡ್ ಖರೀದಿ ಬಗ್ಗೆ ಎಲ್ಲರೂ ಹೇಳ್ತಾ ಇದ್ರು. ಗೋಲ್ಡು, ನಾವು ಲೇಡೀಸ್ ಅಂತಂದರೆ ನಮಗೆ ಗೋಲ್ಡಿನ ಮೇಲೆ ಸ್ವಲ್ಪ ವ್ಯಾಮೋಹ ಜಾಸ್ತಿ. ಮನೆಯಲ್ಲಿ ಇದೊಂದು ಗೋಲ್ಡ್ ಏರಿಕೆದು ಒಂದು ಫೈಟ್ ಆಗಿಬಿಟ್ಟಿದೆ ಮೇಡಮ್. ಯಾಕೆಂದರೆ ನಾನು ನನ್ನ ಹಸ್ಬೆಂಡ್ಗೆ ಹೇಳ್ತೀನಿ ನನಗೆ ಗೋಲ್ಡ್ ಆಭರಣ ಬೇಕು ಅಂತ. ಅವ್ರು ಹೇಳ್ತಾರೆ ಇಲ್ಲ, ಅದು ಗೋಲ್ಡನ್ನ ಇನ್ವೆಸ್ಟ್ ಮಾಡು, ಬರೀ ಅದೇನೋ ಮಾರ್ಕೆಟಲ್ಲಿ ಗೋಲ್ಡ್ ಮಾರ್ಕೆಟಲ್ಲಿ ಆ ಥರ ಇನ್ವೆಸ್ಟ್ ಮಾಡಿದ್ರೆ ನೀನೇನು ತೊಗೊಬೇಕಿಲ್ಲ, ಬಟ್ ಯು ವಿಲ್ ಗೆಟ್. ಎಕ್ಸಾಕ್ಟ್ಲಿ, ಅದ್ರ ಬಗ್ಗೆ ಬಂಗೇರೆ ಸರ್ನ ನಾನು ಕೇಳಬೇಕು, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ. ಅಷ್ಟೇ ಅಲ್ಲ, ನೀವು ಬಾಂಗ್ಲಾ ಗೋಲ್ಡ್ ಅಂತ ಏನೋ ಹೇಳಿದ್ರಲ್ಲ, ಸೊ ಆ ಗೋಲ್ಡ್ ಬಂದಾದ್ಮೇಲೆ ಹೆಂಗೆ ಕಂಡುಹಿಡಿಯೋದು ರಿಯಲ್ ಗೋಲ್ಡ್ ಯಾವುದು ಅದ್ಯಾವುದು ಅನ್ನೋದು, ಅದನ್ನ ಶ್ರೀನಿವಾಸ್ ಸರ್ ರೈಟ್ ಪರ್ಸನ್ ನಮಗೆ ಮಾಹಿತಿ ನೀಡೋದಕ್ಕೆ. ಅವೆಲ್ಲ ಮಾಹಿತಿನ ಕೊಡ್ತಾ ಹೋಗ್ತೀವಿ.